ಭಾರಿ ಕುತೂಹಲ ಕೆರಳಿಸಿರುವ ಅಲ್ಲು ಅರ್ಜುನ್ ಅವರ ಪ್ರಕರಣ ಈಗಾಗಲೇ ಚಂಚಲ್ಗೂಡ ಜೈಲಿನಲ್ಲಿದ್ದಂಥ ಅಲ್ಲು ಅಲ್ಲು ಅರ್ಜುನ್ ಏನಂದ್ರೆ ಯಾವುದೇ ಕ್ಷಣದಲ್ಲಿ ಬಿಡುಗಡೆ ಆಗಿ ಮನೆ ಕಡೆ ಬರ್ಬೋದು. ನಾವು ಜುಬ್ಲಿ ಹಿಲ್ಸಿನ ಅವ್ರ ಮನೆ ಮುಂಭಾಗದಲ್ಲಿ ಇದು ನೋಡ್ಬೋದು. ನೀವು ಇದು ಅವ್ರ ಮನೆ ಅಂತ ಹೇಳ್ಬೋದು. ಸಾಕಷ್ಟು ಇಂದು ಬೆಳಿಗ್ಗೆ ಇದೇ ಮನೆಯಿಂದ ನಾನು ಪೊಲೀಸರು ಅವರನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಏನು ಈಗಾಗಲೇ ನಾಂಪಲ್ಲಿ ಕೋರ್ಟಲ್ಲಿ ಸಾಕಷ್ಟು ವಾದ ಪ್ರತಿವಾದ ನಡೆದು ಅವರಿಗೆ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ಕೂಡ ಕೊಡ್ತಾರೆ. ಆದರೆ ಅದೇ ಹೈಕೋರ್ಟಲ್ಲಿ ವಾದ ಪ್ರತಿವಾದ ನಡೆದು ಹೈಕೋರ್ಟ್ ಏನದಂದ್ರೆ ಮಧ್ಯಂತರ ಜಾಮೀನು ಕೂಡ ಅವರಿಗೆ ನೀಡಿದೆ. ನೋಡ್ಬೋದು ಅವ್ರ ಮನೆಯ ಒಳಭಾಗ ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಇದು ಈಗಾಗಲೇ ಇಡೀ ದೇಶಾದ್ಯಂತ ಸಾಕಷ್ಟು ವಿಶ್ವಾದ್ಯಂತ ಸಂಚಲನ ಮೂಡಿಸಿರುವ ಪುಷ್ಪರಾಜ್ ಈಗಾಗಲೇ ಅಲ್ಲು ಅರ್ಜುನ್ ಅವರ ಮನೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಮನೆಯಲ್ಲಿ ಕೂಡ ಎಲ್ಲ ವಿದ್ಯುತ್ ದೀಪಗಳ ಹಾಕಿನ ಯಾವಾಗ ಬರ್ತಾರ ಅಂಥೇಳಿ ಆ ವೇಟ್ ಏನದಂದ್ರೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಈಗಾಗಲೇ ಹೈಕೋರ್ಟಿಂದ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿದೆ. ಆ ಟೆಕ್ನಿಕಲ್ ಆಗಿ ಏನದಂದ್ರೆ ಈಗಾಗಲೇ ಜಾಮೀನಿನ ಆದೇಶದ ಪ್ರತಿ ಏನದಂದ್ರೆ ಜೈಲಿಗೆ ಮುಟ್ಟಬೇಕು. ಆ ಟೆಕ್ನಿಕಲ್ ಆಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ನೋಡ್ಬೋದು ಅವ್ರ ಮನೆ ಮುಂಭಾಗದಲ್ಲಿ ನಾವಿದ್ದೀವಿ. ಹೀಗಾಗಿ ಸಾಕಷ್ಟು ಅವ್ರ ಕುಟುಂಬಸ್ಥರು ಏನಿವತ್ತು ಬೆಳಿಗ್ಗೆಯಿಂದಲೇ ಸಾಕಷ್ಟೊಂದು ಈಗಾಗಲೇ ಪೊಲೀಸರು ಅಲ್ಲೊಂದು ಕಡೆ ಬಿಗ್ ಶಾಕ್ ಕೊಟ್ಟಿರೋ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳಿಗ್ಗೆಯಿಂದಲೇ ಹೈಕೋರ್ಟ್ ಇರ್ಬೋದು, ನಾಂಪಲ್ಲಿ ಕೋರ್ಟ್ ಇರ್ಬೋದು, ಕೋರ್ಟಿನಲ್ಲಿ ವಾದ ಪ್ರತಿವಾದ ಏನು ನಡೆದಂತ ಹೇಳ್ಬೋದು. ಕೊನೆಗೂ ಬೇಲ್ ಮಧ್ಯಂತರ ಜಾಮೀನು ಸಿಕ್ಕಿದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ತೆಲಂಗಾಣ ಸೇರಿದಂತೆ ಇಡೀ ದೇಶಾದ್ಯಂತ ಅಲ್ಲು ಅರ್ಜುನ್ ಅಭಿಮಾನಿಗಳ ಮುಖದಲ್ಲಿ ಮಂದಹಾಸ, ಖುಷಿ, ಆ ಸಂಭ್ರಮ ಕೂಡ ಮನೆ ಮಾಡ್ಯದ ಅಂತ ಹೇಳ್ಬೋದು. ಟೋಟಲಿ ಅವ್ರ ಮನೆ ಸೇರಿದಂತೆ ಈ ಭಾಗದಲ್ಲಿ ಎಲ್ಲೂ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ನಿಯೋಜಿಸಿದ್ದಾರೆ. ಅಂದರೆ ಈಗಾಗಲೇ ಅಭಿಮಾನಿಗಳಿಗೋಸ್ಕರ ಕಾಲು ತುಳಿದಗೋಸ್ಕರ ಈ ಒಂದು ಪ್ರಕರಣ ಆಗಿದೆ. ಹೀಗಾಗಿ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಈ ಒಂದು ಏರಿಯಾದಲ್ಲಿ ಬಿಡ್ತಾ ಇಲ್ಲ. ನೋಡ್ಬೋದು ಮನೆ ಮುಂಭಾಗದಲ್ಲಿ ನಾವಿದ್ದೀವಿ ಅಂದ್ರೆ ಸಾರ್ವಜನಿಕರಿಗೆ ಬಿಡ್ತಾ ಇಲ್ಲ, ಯಾವುದೇ ವಾಹನ ಕೂಡ ಬಿಡ್ತಾ ಇಲ್ಲ. ಅಂದರೆ ಹಿಂದೆ ಆದಂಥ ಘಟನೆ ಮತ್ತೆ ಆಗ್ಬಾರ್ದು ಎಂಬ ಒಂದೇ ಒಂದು ಉದ್ದೇಶದಿಂದ ಪೊಲೀಸ್ ಭಾರಿ ಪ್ರಮಾಣದಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ ಬೇಲ್ ಕೂಡ ಸಿಕ್ಕಿದೆ. ಅದರ ಹೈಕೋರ್ಟ್ ಬೇಲ್ ಆದೇಶ ಪ್ರತಿ ಏನದಂದ್ರೆ ಕೋರ್ಟಿಗೆ ಮುಟ್ಟಬೇಕು. ಅದರ ನಂತರ ಪ್ರೊಸೀಜರ್ ಮುಗಿದ ನಂತರ ಅವರನ್ನು ಚಂಚಲ್ಗೂಡ ಜೈಲಿಂದ ನೇರವಾಗಿ ಇದೇ ಒಂದು ಮನೆಗೆ ಬರ್ತಾರೆ. ಸಾಕಷ್ಟು ಅವ್ರ ಪರವಾದ ವಕೀಲರು ಇರ್ಬೋದು, ಅವ್ರ ತಂದೆಯವರು ಇರ್ಬೋದು, ಅವ್ರ ಸಹೋದರ, ಸಾಕಷ್ಟು ಜನ ಈಗಾಗಲೇ ಜೈಲಿನಲ್ಲಿ ಜೈಲಿನಲ್ಲಿದ್ದಾರೆ. ಅವರು ಕೂಡ ಟೋಟಲಿ ಯಾವುದೇ ಕ್ಷಣದಲ್ಲಿ ಬಿಡುಗಡೆ ಆಗ್ತವೆ ಕುತೂಹಲದಲ್ಲಿ ಅವ್ರ ಕುಟುಂಬಸ್ಥರು ಸೇರಿದಂತೆ ಇಡೀ ತೆಲಂಗಾಣ ಮತ್ತು ಟೋಟಲಿ ಅಲ್ಲು ಅರ್ಜುನ್ ಅಭಿಮಾನಿಗಳು ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಜೈಲ್ ಪಾಲ್ ಆಗ್ತಾರ, ಏನು ಬೇಲ್ ಸಿಗ್ತಂಬ ಸಾಕಷ್ಟು ಒಂದು ಟೆನ್ಷನ್, ಕ್ಯೂರಿಯಾಸಿಟಿ ಸಾಕಷ್ಟು ಅಭಿಮಾನಿಗಳಲ್ಲಿತ್ತು. ಅದ್ರ ಕೊನೆಗೂ ಹೈಕೋರ್ಟಲ್ಲಿ ಅವ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದ ಹಿನ್ನೆಲೆಯಲ್ಲಿ ಸಂಭ್ರಮ, ಖುಷಿ ಅಂತೂ ಸಾಕಷ್ಟು ಪ್ರಮಾಣದಲ್ಲಿ ಮನೆ ಮಾಡಿದೆ. ಆದರೆ ಸಾರ್ವಜನಿಕರು ಅಭಿಮಾನಿಗಳಿಗೆ ಈ ಒಂದು ಅವ್ರ ಮನೆ ಕಡೆ ಈ ಭಾಗದಲ್ಲಿ ಪೊಲೀಸರು ನಿರ್ಬಂಧ ಹೇರಿದ ಹಿನ್ನೆಲೆಯಲ್ಲಿ ಮನೆಯಲ್ಲಂತೂ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್. ಭಾರಿ ಕುತೂಹಲ ಕೆರಳಿಸಿರುವ ಅಲ್ಲು ಅರ್ಜುನ್ ಅವರ ಪ್ರಕರಣ ಈಗಾಗಲೇ ಚಂಚಲ್ಗೂಡ ಜೈಲಿನಲ್ಲಿದ್ದಂಥ ಅಲ್ಲು ಅರ್ಜುನ್ ಏನಂದ್ರೆ ಯಾವುದೇ ಕ್ಷಣದಲ್ಲಿ ಬಿಡುಗಡೆ ಆಗಿ ಮನೆ ಕಡೆ ಬರ್ಬೋದು. ನಾವು ಜುಬ್ಲಿ ಹಿಲ್ಸಿನ ಅವ್ರ ಮನೆ ಮುಂಭಾಗದಲ್ಲಿ ಇದು ನೋಡ್ಬೋದು. ನೀವು ಇದು ಅವ್ರ ಮನೆ ಅಂತ ಹೇಳ್ಬೋದು. ಸಾಕಷ್ಟು ಇಂದು ಬೆಳಿಗ್ಗೆ ಇದೇ ಮನೆಯಿಂದ ನಾನು ಪೊಲೀಸರು ಅವರನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಏನು ಈಗಾಗಲೇ ನಾಂಪಲ್ಲಿ ಕೋರ್ಟಲ್ಲಿ ಸಾಕಷ್ಟು ವಾದ ಪ್ರತಿವಾದ ನಡೆದು ಅವರಿಗೆ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ಕೂಡ ಕೊಡ್ತಾರೆ. ಆದರೆ ಅದೇ ಹೈಕೋರ್ಟಲ್ಲಿ ವಾದ ಪ್ರತಿವಾದ ನಡೆದು ಹೈಕೋರ್ಟ್ ಏನದಂದ್ರೆ ಮಧ್ಯಂತರ ಜಾಮೀನು ಕೂಡ ಅವರಿಗೆ ನೀಡಿದೆ. ನೋಡ್ಬೋದು ಅವ್ರ ಮನೆಯ ಒಳಭಾಗ ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಇದು ಈಗಾಗಲೇ ಇಡೀ ದೇಶಾದ್ಯಂತ ಸಾಕಷ್ಟು ವಿಶ್ವಾದ್ಯಂತ ಸಂಚಲನ ಮೂಡಿಸಿರುವ ಪುಷ್ಪರಾಜ್ ಈಗಾಗಲೇ ಅಲ್ಲು ಅರ್ಜುನ್ ಅವರ ಮನೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಮನೆಯಲ್ಲಿ ಕೂಡ ಎಲ್ಲ ವಿದ್ಯುತ್ ದೀಪಗಳ ಹಾಕಿನ ಯಾವಾಗ ಬರ್ತಾರ ಅಂಥೇಳಿ ಆ ವೇಟ್ ಏನದಂದ್ರೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಈಗಾಗಲೇ ಹೈಕೋರ್ಟಿಂದ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿದೆ. ಆ ಟೆಕ್ನಿಕಲ್ ಆಗಿ ಏನದಂದ್ರೆ ಈಗಾಗಲೇ ಜಾಮೀನಿನ ಆದೇಶದ ಪ್ರತಿ ಏನದಂದ್ರೆ ಜೈಲಿಗೆ ಮುಟ್ಟಬೇಕು. ಆ ಟೆಕ್ನಿಕಲ್ ಆಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ನೋಡ್ಬೋದು ಅವ್ರ ಮನೆ ಮುಂಭಾಗದಲ್ಲಿ ನಾವಿದ್ದೀವಿ. ಹೀಗಾಗಿ ಸಾಕಷ್ಟು ಅವ್ರ ಕುಟುಂಬಸ್ಥರು ಏನಿವತ್ತು ಬೆಳಿಗ್ಗೆಯಿಂದಲೇ ಸಾಕಷ್ಟೊಂದು ಈಗಾಗಲೇ ಪೊಲೀಸರು ಅಲ್ಲೊಂದು ಕಡೆ ಬಿಗ್ ಶಾಕ್ ಕೊಟ್ಟಿರೋ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳಿಗ್ಗೆಯಿಂದಲೇ ಹೈಕೋರ್ಟ್ ಇರ್ಬೋದು, ನಾಂಪಲ್ಲಿ ಕೋರ್ಟ್ ಇರ್ಬೋದು, ಕೋರ್ಟಿನಲ್ಲಿ ವಾದ ಪ್ರತಿವಾದ ಏನು ನಡೆದಂತ ಹೇಳ್ಬೋದು. ಕೊನೆಗೂ ಬೇಲ್ ಮಧ್ಯಂತರ ಜಾಮೀನು ಸಿಕ್ಕಿದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ತೆಲಂಗಾಣ ಸೇರಿದಂತೆ ಇಡೀ ದೇಶಾದ್ಯಂತ ಅಲ್ಲು ಅರ್ಜುನ್ ಅಭಿಮಾನಿಗಳ ಮುಖದಲ್ಲಿ ಮಂದಹಾಸ, ಖುಷಿ, ಆ ಸಂಭ್ರಮ ಕೂಡ ಮನೆ ಮಾಡ್ಯದ ಅಂತ ಹೇಳ್ಬೋದು. ಟೋಟಲಿ ಅವ್ರ ಮನೆ ಸೇರಿದಂತೆ ಈ ಭಾಗದಲ್ಲಿ ಎಲ್ಲೂ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ನಿಯೋಜಿಸಿದ್ದಾರೆ. ಅಂದರೆ ಈಗಾಗಲೇ ಅಭಿಮಾನಿಗಳಿಗೋಸ್ಕರ ಕಾಲು ತುಳಿದಗೋಸ್ಕರ ಈ ಒಂದು ಪ್ರಕರಣ ಆಗಿದೆ. ಹೀಗಾಗಿ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಈ ಒಂದು ಏರಿಯಾದಲ್ಲಿ ಬಿಡ್ತಾ ಇಲ್ಲ. ನೋಡ್ಬೋದು ಮನೆ
ಮುಂಭಾಗದಲ್ಲಿ ನಾವಿದ್ದೀವಿ ಅಂದ್ರೆ ಸಾರ್ವಜನಿಕರಿಗೆ ಬಿಡ್ತಾ ಇಲ್ಲ, ಯಾವುದೇ ವಾಹನ ಕೂಡ ಬಿಡ್ತಾ ಇಲ್ಲ. ಅಂದ್ರೆ ಹಿಂದೆ ಆದಂಥ ಘಟನೆ ಮತ್ತೆ ಆಗ್ಬಾರ್ದು ಎಂಬ ಒಂದೇ ಒಂದು ಉದ್ದೇಶದಿಂದ ಪೊಲೀಸ್ ಭಾರಿ ಪ್ರಮಾಣದಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ ಬೇಲ್ ಕೂಡ ಸಿಕ್ಕಿದೆ. ಅದರ ಹೈಕೋರ್ಟ್ ಬೇಲ್ ಆದೇಶ ಪ್ರತಿ ಏನದಂದ್ರೆ ಕೋರ್ಟಿಗೆ ಮುಟ್ಟಬೇಕು. ಅದರ ನಂತರ ಪ್ರೊಸೀಜರ್ ಮುಗಿದ ನಂತರ ಅವರನ್ನು ಚಂಚಲಗೂಡ ಜೈಲಿಂದ ನೇರವಾಗಿ ಇದೇ ಒಂದು ಮನೆಗೆ ಬರ್ತಾರೆ. ಸಾಕಷ್ಟು ಅವ್ರ ಪರವಾದ ವಕೀಲರು ಇರ್ಬೋದು, ಅವ್ರ ತಂದೆಯವರು ಇರ್ಬೋದು, ಅವ್ರ ಸಹೋದರ, ಸಾಕಷ್ಟು ಜನ ಈಗಾಗಲೇ ಜೈಲಿನಲ್ಲಿ ಜೈಲಿನಲ್ಲಿ ಇದ್ದಾರೆ. ಅವರು ಕೂಡ ಟೋಟಲಿ ಯಾವುದೇ ಕ್ಷಣದಲ್ಲಿ ಬಿಡುಗಡೆ ಆಗ್ತಾವೆ ಕುತೂಹಲದಲ್ಲಿ ಅವ್ರ ಕುಟುಂಬಸ್ಥರು ಸೇರಿದಂತೆ ಇಡೀ ತೆಲಂಗಾಣ ಮತ್ತು ಟೋಟಲಿ ಅಲ್ಲು ಅರ್ಜುನ್ ಅಭಿಮಾನಿಗಳು ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಜೈಲ್ ಪಾಲ್ ಆಗ್ತಾರ, ಏನು ಬೇಲ್ ಸಿಗ್ತಾ ಎಂಬ ಸಾಕಷ್ಟು ಒಂದು ಟೆನ್ಷನ್, ಕ್ಯೂರಿಯಾಸಿಟಿ ಸಾಕಷ್ಟು ಅಭಿಮಾನಿಗಳಲ್ಲಿತ್ತು. ಅದ್ರ ಕೊನೆಗೂ ಹೈಕೋರ್ಟಲ್ಲಿ ಅವ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದ ಹಿನ್ನೆಲೆಯಲ್ಲಿ ಸಂಭ್ರಮ, ಖುಷಿ ಅಂತೂ ಸಾಕಷ್ಟು ಪ್ರಮಾಣದಲ್ಲಿ ಮನೆ ಮಾಡಿದೆ. ಆದರೆ ಸಾರ್ವಜನಿಕರು, ಅಭಿಮಾನಿಗಳಿಗೆ ಈ ಒಂದು ಅವ್ರ ಮನೆ ಕಡೆ ಈ ಭಾಗದಲ್ಲಿ ಪೊಲೀಸರು ನಿರ್ಬಂಧ ಹೇರಿದ ಹಿನ್ನೆಲೆಯಲ್ಲಿ ಮನೆಯಲ್ಲಂತೂ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್. ಭಾರಿ ಕುತೂಹಲ ಕೆರಳಿಸಿರುವ ಅಲ್ಲು ಅರ್ಜುನ್ ಅವರ ಪ್ರಕರಣ ಈಗಾಗಲೇ ಚಂಚಲಗೂಡ ಜೈಲಿನಲ್ಲಿದ್ದಂಥ ಅಲ್ಲು ಅರ್ಜುನ್ ಏನಂದ್ರೆ ಯಾವುದೇ ಕ್ಷಣದಲ್ಲಿ ಬಿಡುಗಡೆ ಆಗಿ ಮನೆ ಕಡೆ ಬರ್ಬೋದು. ನಾವು ಜುಬ್ಲಿ ಹಿಲ್ಸಿನ ಅವ್ರ ಮನೆ ಮುಂಭಾಗದಲ್ಲಿ ಇದು ನೋಡ್ಬೋದು ನೀವು. ಇದು ಅವ್ರ ಮನೆ ಅಂತ ಹೇಳ್ಬೋದು. ಸಾಕಷ್ಟು ಇಂದು ಬೆಳಿಗ್ಗೆ ಇದೇ ಮನೆಯಿಂದ ಪೊಲೀಸರು ಅವರನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಏನು ಈಗಾಗಲೇ ನಾಂಪಲ್ಲಿ ಕೋರ್ಟಲ್ಲಿ ಸಾಕಷ್ಟು ವಾದ ಪ್ರತಿವಾದ ನಡೆದು ಅವರಿಗೆ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ಕೂಡ ಕೊಡ್ತಾರೆ. ಅದರದೇ ಹೈಕೋರ್ಟಲ್ಲಿ ವಾದ ಪ್ರತಿವಾದ ನಡೆದು ಹೈಕೋರ್ಟ್ ಏನದಂದ್ರೆ ಮಧ್ಯಂತರ ಜಾಮೀನು ಕೂಡ ಅವರಿಗೆ ನೀಡಿದೆ. ನೋಡ್ಬೋದು ಅವ್ರ ಮನೆಯ ಒಳಭಾಗ ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಇದು ಈಗಾಗಲೇ ಇಡೀ ದೇಶಾದ್ಯಂತ ಸಾಕಷ್ಟು ವಿಶ್ವಾದ್ಯಂತ ಸಂಚಲನ ಮೂಡಿಸಿರುವ ಪುಷ್ಪರಾಜ್ ಈಗಾಗಲೇ ಅಲ್ಲು ಅರ್ಜುನ್ ಅವರ ಮನೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಮನೆಯಲ್ಲಿ ಕೂಡ ಎಲ್ಲ ವಿದ್ಯುತ್ ದೀಪಗಳ ಹಾಕಿನ ಯಾವಾಗ ಬರ್ತಾರ ಅಂಥೇಳಿ ಆ ವೇಟ್ ಏನದಂದ್ರೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಈಗಾಗಲೇ ಹೈಕೋರ್ಟಿಂದ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿದೆ. ಟೆಕ್ನಿಕಲ್ ಆಗಿ ಏನದಂದ್ರೆ ಈಗಾಗಲೇ ಜಾಮೀನಿನ ಆದೇಶದ ಪ್ರತಿ ಏನದಂದ್ರೆ ಜೈಲಿಗೆ ಮುಟ್ಟಬೇಕು. ಟೆಕ್ನಿಕಲ್ ಆಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ನೋಡ್ಬೋದು ಅವ್ರ ಮನೆ ಮುಂಭಾಗದಲ್ಲಿ ನಾವಿದ್ದೀವಿ. ಹೀಗಾಗಿ ಸಾಕಷ್ಟು ಅವ್ರ ಕುಟುಂಬಸ್ಥರು ಏನಿವತ್ತು ಬೆಳಿಗ್ಗೆಯಿಂದಲೇ ಸಾಕಷ್ಟೊಂದು ಈಗಾಗಲೇ ಪೊಲೀಸರು ಅಲ್ಲೊಂದು ಕಡೆ ಬಿಗ್ ಶಾಕ್ ಕೊಟ್ಟಿರೋ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳಿಗ್ಗೆಯಿಂದಲೇ ಹೈಕೋರ್ಟ್ ಇರ್ಬೋದು, ನಾಂಪಲ್ಲಿ ಕೋರ್ಟ್ ಇರ್ಬೋದು, ಕೋರ್ಟಿನಲ್ಲಿ ವಾದ ಪ್ರತಿವಾದ ಏನು ನಡೆದಂತ ಹೇಳ್ಬೋದು. ಕೊನೆಗೂ ಬೇಲ್ ಮಧ್ಯಂತರ ಜಾಮೀನು ಸಿಕ್ಕಿದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ತೆಲಂಗಾಣ ಸೇರಿದಂತೆ ಇಡೀ ದೇಶಾದ್ಯಂತ ಅಲ್ಲು ಅರ್ಜುನ್ ಅಭಿಮಾನಿಗಳ ಮುಖದಲ್ಲಿ ಮಂದಹಾಸ, ಖುಷಿ, ಸಂಭ್ರಮ ಕೂಡ ಮನೆ ಮಾಡ್ಯದ ಅಂತ ಹೇಳ್ಬೋದು. ಟೋಟಲಿ ಅವ್ರ ಮನೆ ಸೇರಿದಂತೆ ಈ ಭಾಗದಲ್ಲಿ ಎಲ್ಲೂ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ನಿಯೋಜಿಸಿದ್ದಾರೆ. ಅಂದರೆ ಈಗಾಗಲೇ ಅಭಿಮಾನಿಗಳಿಗೋಸ್ಕರ ಕಾಲು ತುಳಿದಗೋಸ್ಕರ ಈ ಒಂದು ಪ್ರಕರಣ ಆಗಿದೆ. ಹೀಗಾಗಿ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಈ ಒಂದು ಏರಿಯಾದಲ್ಲಿ ಬಿಡ್ತಾ ಇಲ್ಲ. ನೋಡ್ಬೋದು ಮನೆ ಮುಂಭಾಗದಲ್ಲಿ ನಾವಿದ್ದೀವಿ ಅಂದ್ರೆ ಸಾರ್ವಜನಿಕರಿಗೆ ಬಿಡ್ತಾ ಇಲ್ಲ, ಯಾವುದೇ ವಾಹನ ಕೂಡ ಬಿಡ್ತಾ ಇಲ್ಲ. ಅಂದರೆ ಹಿಂದೆ ಆದಂಥ ಘಟನೆ ಮತ್ತೆ ಆಗ್ಬಾರ್ದು ಎಂಬ ಒಂದೇ ಒಂದು ಉದ್ದೇಶದಿಂದ ಪೊಲೀಸ್ ಭಾರಿ ಪ್ರಮಾಣದಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ ಬೇಲ್ ಕೂಡ ಸಿಕ್ಕಿದೆ. ಅದರ ಹೈಕೋರ್ಟ್ ಬೇಲ್ ಆದೇಶ ಪ್ರತಿ ಏನದಂದ್ರೆ ಕೋರ್ಟಿಗೆ ಮುಟ್ಟಬೇಕು. ಅದರ ನಂತರ ಪ್ರೊಸೀಜರ್ ಮುಗಿದ ನಂತರ ಅವರನ್ನು ಚಂಚಲಗೂಡ ಜೈಲಿಂದ ನೇರವಾಗಿ ಇದೇ ಒಂದು ಮನೆಗೆ ಬರ್ತಾರೆ. ಸಾಕಷ್ಟು ಅವ್ರ ಪರವಾದ ವಕೀಲರು ಇರ್ಬೋದು, ಅವ್ರ ತಂದೆಯವರು ಇರ್ಬೋದು, ಅವ್ರ ಸಹೋದರ, ಸಾಕಷ್ಟು ಜನ ಈಗಾಗಲೇ ಜೈಲಿನಲ್ಲಿ ಇದ್ದಾರೆ. ಅವರು ಕೂಡ ಟೋಟಲಿ ಯಾವುದೇ ಕ್ಷಣದಲ್ಲಿ ಬಿಡುಗಡೆ ಆಗ್ತಾವೆ ಕುತೂಹಲದಲ್ಲಿ ಅವ್ರ ಕುಟುಂಬಸ್ಥರು ಸೇರಿದಂತೆ ಇಡೀ ತೆಲಂಗಾಣ ಮತ್ತು ಟೋಟಲಿ ಅಲ್ಲು ಅರ್ಜುನ್ ಅಭಿಮಾನಿಗಳು ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಜೈಲ್ ಪಾಲ್ ಆಗ್ತಾರ, ಏನು ಬೇಲ್ ಸಿಗ್ತಾ ಎಂಬ ಸಾಕಷ್ಟು ಒಂದು ಟೆನ್ಷನ್, ಕ್ಯೂರಿಯಾಸಿಟಿ ಸಾಕಷ್ಟು ಅಭಿಮಾನಿಗಳಲ್ಲಿತ್ತು. ಅದ್ರ ಕೊನೆಗೂ ಹೈಕೋರ್ಟಲ್ಲಿ ಅವ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದ ಹಿನ್ನೆಲೆಯಲ್ಲಿ ಸಂಭ್ರಮ, ಖುಷಿ ಅಂತೂ ಸಾಕಷ್ಟು ಪ್ರಮಾಣದಲ್ಲಿ ಮನೆ ಮಾಡಿದೆ. ಆದರೆ ಸಾರ್ವಜನಿಕರು, ಅಭಿಮಾನಿಗಳಿಗೆ ಈ ಒಂದು ಅವ್ರ ಮನೆ ಕಡೆ ಈ ಭಾಗದಲ್ಲಿ ಪೊಲೀಸರು ನಿರ್ಬಂಧ ಹೇರಿದ ಹಿನ್ನೆಲೆಯಲ್ಲಿ ಮನೆಯಲ್ಲಂತೂ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್.